Hello friends, welcome to Catalyst Chemistry. As we discussed last class, important point about water to balance the equation by half reaction method. Okay, in that we have discussed some of the rules and one example. That example related to what half reaction method only. In that particularly acidic medium we have discussed. Okay, today I am going to discuss two example. One is acidic medium, another one is what? A basic medium. You know very well about that. If the acidic medium is there, you have to add water. If the basic medium is there, you have to add OH minus. This is a mandatory, compulsory. You have to do this one. It may be oxidation number method or half reaction method, okay, whatever it may be, but this is the basic. Okay, ಇದರಲ್ಲಿ ನೀವು ಸರಿಯಾಗಿ ನೆನಪು ಇಟ್ಕೋಬೇಕು. ಅಸಿಡಿಕ್ ಮೀಡಿಯಮ್ದಲ್ಲಿ ಏನು ಆ್ಯಡ್ ಮಾಡಬೇಕು? ವಾಟರ್ ಆ್ಯಡ್ ಮಾಡಬೇಕು. ಬೇಸಿಕ್ ಮೀಡಿಯಮ್ದಲ್ಲಿ ಏನು ಆ್ಯಡ್ ಮಾಡಬೇಕು? OH ಮೈನಸ್ ಆ್ಯಡ್ ಮಾಡಬೇಕು. ಓಕೆ, ಇಕ್ವೇಷನ್ ಕೊಟ್ಟಿರ್ತಾನೆ. ಇಲ್ಲಿ ಹಾಫ್ ರಿಯಾಕ್ಷನ್ ಮೆಥಡ್ ಒಳಗೆ ಜಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ವಿಚ್ ಇಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಅಷ್ಟು ಫೈಂಡ್ ಔಟ್ ಮಾಡಿದ್ರೆ ಸಾಕು ನಿಮ್ಗೆ. ನೀವು ಎಲ್ಲ ಎಲಿಮೆಂಟ್ಸ್ ಮ್ಯಾಗ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕಂತೇನು ರೂಲ್ ಇಲ್ಲ. ಹಾಗೂ ಸಾಲ್ವ್ ಮಾಡ್ಬೋದು ನೀವು ಅನದರ್ ಮೆಥಡ್ ಒಳಗೆ. ನಾನು ಹೇಳ್ತಾ ಇದ್ದೀನಿ ಅದು ಇಲ್ಲ, ನಾನು ಆಕ್ಸಿಡೇಷನ್ ಸ್ಟೇಟ್ ಬರೋದು ಫೈಂಡ್ ಔಟ್ ಮಾಡ್ತಂದು ಬರೀಬೋದಾ? ಆಕ್ಸಿಡೇಷನ್ ಸ್ಟೇಟ್ ಇದ್ದಷ್ಟು ಬೆಟ್ರ್, ಚಲೋ ಆಗ್ತದಲ್ಲ. ಇಲ್ಲಾಂದ್ರೆ ಡೈರೆಕ್ಟ್ ಬರೀಬೋದು ನೀವು. ಹೆಂಗೆ ಡೈರೆಕ್ಟ್ ಬರೀಬೋದಾ? ದ ನಂಬರ್ ಆಫ್ ಆಕ್ಸಿಜನ್ ಐತಿ ಇಲ್ಲಿ. ಓಕೆ, ಯೂಸ್ವಲಿ ಹೆಂಗೆ ಬರೀತಾ ಇದು 4 2 8 ಮೈನಸ್ ಅಂದ್ರೆ ದಿಸ್ ಈಸ್ ಗೋಯಿಂಗ್ ಟು ಗೆಟ್ +1. ನಾನು ಬರ್ಕೋತೀನಿ, ನೀವು ಯಾವ ಮೆಥಡ್ ಅದ ಅದನ್ನ ಫಾಲೋ ಅಪ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಮೈನಸ್ ಚಾರ್ಜ್ ಗಿವನ್, ಮೈನಸ್ ಚಾರ್ಜ್ ದಟ್ ಈಸ್ O4, 2 ಮೈನಸ್ ಈಸ್ ದೇರ್. ಇಟ್ ಕ್ಯಾನ್ ಗಿವ್ಸ್ Mn+2 ಪ್ಲಸ್ ವಾಟ್ CO2 ಇಷ್ಟು ಇರ್ತದೆ. ಇಲ್ಲಿ ನೋಡಿ 4 2 8 8 ಮೈನಸ್ 1 ಅಂದರೆ 7. ವಾಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿಸ್ ಮ್ಯಾಂಗನೀಸ್? 7. ಇಲ್ಲಿ +2 ಐತಿ. ನಿಮ್ಗೆ ಬೇಕಾದ್ರೆ +2 ಕೊಟ್ಟ, ನಾವು ಆಲ್ರೆಡಿ +2 ಬೇಕಾದ್ರೆ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡ +7 to +2 ಅಂತಂದ್ರೆ ಏನಾಯ್ತು? ದಿಸ್ ಪ್ರೊಸೆಸ್ ಈಸ್ ವಾಟ್? ರಿಡಕ್ಷನ್. ಓಕೆ, ಇಲ್ಲಿ ಎಷ್ಟಾಗ್ತದೆ ನೋಡ, 4 2 8, ಇದು 6, 2x = 6, ಇದು ದಿಸ್ ಈಸ್ +3. ನೀವು ಕ್ಯಾಲ್ಕುಲೇಷನ್ ಮಾಡ್ರಲ್ಲ. ಓಕೆ, ಇದರದ -2 ಐತಿ, ಏನು ಬರೀದು ನೆಸಸರಿ ಇಲ್ಲ. ಇಲ್ಲಿ ಎಷ್ಟಾಗ್ತದೆ? +4 ಆಗ್ತದೆ. ಇದೆಷ್ಟಾಗ್ತದೆ? -2 ಆಗ್ತದೆ ನೋಡಿ. ಓಕೆ, ಇಲ್ಲಿ +3 ಈಸ್ ಕನ್ವರ್ಟೆಡ್ ಇಂಟು +4. ಓಕೆ, ದಿಸ್ ಈಸ್ ವಾಟ್? ಆಕ್ಸಿಡೇಷನ್ ಆಗ್ತದೆ. ಇದೇನಾಗ್ತದೆ? ಆಕ್ಸಿಡೇಷನ್ ರಿಡಕ್ಷನ್. ಇಲ್ಲೊಂದು ಟೆಕ್ನಿಕ್ ಹೇಳ್ತು ನಿಮ್ಗೆ. ನಾವು ನಿನ್ನ ಸಾಲ್ವ್ ಮಾಡಿದ್ವಿ ನೆನಪದ ರೀ. ಓಕೆ, ಹೆಂಗೆ ಸಾಲ್ವ್ ಮಾಡಿದ್ದೀವಿ ನಿನ್ನ? ಈ ರೀತಿ ಫಸ್ಟ್ ಏನು ಮಾಡಬೇಕು? ಆಕ್ಸಿಡೇಷನ್ ಸ್ಟೇಟ್ ಬರೋದು, ವಿಚ್ ಒನ್ ಈಸ್ ಆಕ್ಸಿಡೇಷನ್ ರಿಡಕ್ಷನ್. ಇಲ್ಲಿ ಹಿಂಗೂ ಮಾಡ್ಬೋದು ನೀವು. ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಸಪ್ರೇಟ್ ಬರ್ಕೊಂಡು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಸಪ್ರೇಟ್ ಮೆಥಡ್ ಹೇಳ್ತೀನಿ ನಿಮ್ಗೆ, ಯಾವ್ದು ಈಸಿ ಆಗ್ತದೆ ನೋಡಿರಿ, ಅದನ್ನ ಫಾಲೋ ಅಪ್ ಮಾಡಿರಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ಫಸ್ಟ್ ಡ್ಯೂಟಿ ಆಕ್ಸಿಡೇಷನ್ ಆಯಿತು, ರಿಡಕ್ಷನ್ ಆಯಿತು. ಆಕ್ಸಿಡೇಷನ್ನು ಒಂದು ಸೈಡ್ ಬರ್ಕೋಬೇಕಾ, ರಿಡಕ್ಷನ್ ಒಂದು ಸೈಡ್ ಬರ್ಕೋಬೇಕಾ? ಓಕೆ, ಫಸ್ಟ್ ಆಕ್ಸಿಡೇಷನ್ ಬರ್ಕೊಂಬಿಡೋನು. ಇಲ್ಲಿ ಇದೊಂದು ಸ್ವಲ್ಪ ಚೇಂಜ್ ಇರ್ತದೆ ಮೆಥಡ್ ಅಷ್ಟೆ. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಒಂದು ಸೈಡ್ ಹಾಕೋನು. ನೆಕ್ಸ್ಟ್ ಇಲ್ಲೇನು ಹಾಕೋನು? ರಿಡಕ್ಷನ್ ಹಾಫ್ ರಿಯಾಕ್ಷನ್. ಹಿಂಗೆ ಸಪ್ರೇಟ್ ಬರೋದ್ರೆ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್ ಏನೈತಿ ಬರ್ಕೊಂಬಿಟ್ರಿ. ಇದನ್ನಷ್ಟು ಬರ್ಕೊಂಡು ಸಪ್ರೇಟ್ ಬರ್ಕೋಬೇಕು. ಅದನ್ನು C2O4 2 ಮೈನಸ್ ಇಟ್ ಕ್ಯಾನ್ ಗಿವ್ಸ್ CO2. ಮುಗಿತಾ? ರಿಡಕ್ಷನ್ ಒಳಗೆ ಏನಾಗ್ತದೆ? MnO4 ಮೈನಸ್ ಇಟ್ ಕ್ಯಾನ್ ಗಿವ್ Mn+2. ಆಯಿತಾ? ನಾನು ಎಲ್ಲ ರೂಲ್ಸ್ ಬರೆಯಲ್ಲ, ಎಲ್ಲ ರೂಲ್ಸ್ ಇಂಪಾರ್ಟೆಂಟ್ ಇಲ್ಲ. ಓಕೆ, ಎಲ್ಲ ರೂಲ್ಸ್ ಇಂಪಾರ್ಟೆಂಟ್ ಅಂದ್ರೆ ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೆಮರೈಸ್, ದಟ್ಸ್ ಇಟ್. ಡೋಂಟ್ ರೈಟ್ ಎವ್ರಿ ಸ್ಟೆಪ್ಸ್ ರೂಲ್ಸ್. ಓಕೆ, ನೋ ನೀಡ್. ಆಯಿತು, ಫಸ್ಟ್ ಡ್ಯೂಟಿ ಆಯಿತು. ನೆಕ್ಸ್ಟ್ ಇವರು ಡ್ಯೂಟಿ ಏನು ಮಾಡಬೇಕಪ್ಪ ಅಂತಂದು ಇಲ್ಲಿ ರೂಲ್ ಒಳಗೆ ಏನು ಹೇಳಿತ್ತು? ನೆಕ್ಸ್ಟ್ ಡ್ಯೂಟಿ ಏನು ಮಾಡಬೇಕಾ? ಆಕ್ಸಿಡೇಷನ್ ಆಯಿತಾ, ರಿಡಕ್ಷನ್ ಆಯಿತಾ. ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಏನು ಬ್ಯಾಲೆನ್ಸ್ ಮಾಡಬೇಕು? ಅದರ್ ದ್ಯಾನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ನಾ ಇದೇ ಸ್ಟೆಪ್ ಒಳಗೆ ಇನ್ನೊಂದು ಸ್ಟೆಪ್ ಹಾಕ್ತೀನಿ. ಇಲ್ಲ ಅಂದ್ರೆ ಇಲ್ಲಿ ಹೌ ಮೆನಿ ಕಾರ್ಬನ್ಸ್ ಆರ್ ದೇರ್? 2 ಕಾರ್ಬನ್. ಇನ್ ದಿಸ್ ಕೇಸ್ ಒಟ್ಟು ಓನ್ಲಿ 1 ಕಾರ್ಬನ್. ಇಲ್ಲಿ ಮ್ಯಾಂಗ್ನೀಸ್ ಎಷ್ಟು ಅದಾವ? 1 ಐತಿ, ಇಲ್ಲಿ 1 ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನ ಬ್ಯಾಲೆನ್ಸ್ ಮಾಡೋಣ. ನಾನು ಸ್ಟೆಪ್ ಬರೆಯಲ್ಲ, ನಾನು ಓರಲ್ಲಿ ಹೇಳ್ತಾ ಇದ್ದೀನಿ. ಬ್ಯಾಲೆನ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅದರ್ ದ್ಯಾನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ರಿಮೈನಿಂಗ್ ಆಲ್ ಅಟಮ್ಸ್ ಯು ಹ್ಯಾವ್ ಟು ಬ್ಯಾಲೆನ್ಸ್. ಓಕೆ, ಇಲ್ಲಿ 2 CO2 ಕ್ಲಿಯರ್ ಆಯಿತಾ? ಇಲ್ಲಿ 2 ಕಾರ್ಬನ್ 2 ಕಾರ್ಬನ್. ಇದಂತೂ ಏನಿಲ್ಲ, ಆ್ಯಸ್ ಇಟ್ ಈಸ್ ಇಟ್ಬಿಟ್ರಿ. MnO4 ಮೈನಸ್ ಇಟ್ ಕ್ಯಾನ್ ಗಿವ್ಸ್ Mn+2. ಒಂದು ಟೆಕ್ನಿಕ್ ನಿಮಗೆ ಇದು ಅಸಿಡಿಕ್ ಮೀಡಿಯಮ್ ಬೇಸಿಕ್ ಮೀಡಿಯಮ್ ಎಕ್ಸಾಮ್ದಾಗ ಕೊಟ್ಟರೆ ಹಂಗಿಲ್ಲಪ್ಪ. ಅವಾಗ ಹೆಂಗೆ ಮಾಡ್ತೀರಿ? ಇಲ್ಲಿ Mn2+ ಬಂತಂದ್ರೆ ಅಸಿಡಿಕ್ ಮೀಡಿಯಮ್. ಬೈ ಚಾನ್ಸ್ ಇಲ್ಲೆಲ್ಲ MnO2 ಬಂದಿತ್ತಂದ್ರೆ ನಾನು ನೆಕ್ಸ್ಟ್ ರಿಯಾಕ್ಷನ್ದೊಳಗೆ ಹೇಳ್ತೀನಿ. MnO2 ಬಂದಿತ್ತಂದ್ರೆ ದಟ್ ಈಸ್ ಬೇಸಿಕ್ ಮೀಡಿಯಮ್. ಬೈ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಯೂಸಲಿ ಕೊಡ್ತಾನೆ, ಥಿಯರಿ ಲೆವೆಲ್ದಾಗ ಕೊಡ್ತಾನೆ.
ಬಟ್ ಕಾಂಪಿಟೇಟಿವ್ ಲೆವೆಲ್ದಾಗ ನೀವು ಎಲ್ಲರೂ ಬಂತಪ್ಪ ಕ್ವಶನ್ಸ್ ಕನೆಕ್ಟಿವಿಟಿ ಕ್ವಶನ್ಸ್ ಬಂತಂದ್ರೆ ದ್ಯಾಟ್ ಟೈಮ್ ಯು ಹ್ಯಾವ್ ಟು ಥಿಂಕ್. ಓಕೆ ಆಯಿತಾ, ಇದು ಕ್ಲಿಯರ್ ಆಯಿತಾ? ಏನು ಬ್ಯಾಲೆನ್ಸ್ ಆಯ್ತಪ್ಪ ಈಗ? ಹೈಡ್ರೋಜನ್ ಆಕ್ಸಿಜನ್ ಬಿಟ್ಟು ಎಲ್ಲ ಅಟಮ್ಸ್ ಏನಾಯ್ತು ಬ್ಯಾಲೆನ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಟು ಬ್ಯಾಲೆನ್ಸ್ ಆಕ್ಸಿಜನ್ ಅಟಮ್ಸ್. ಓಕೆ, ನೆಕ್ಸ್ಟ್ ಆಕ್ಸಿಜನ್ ಅಟಮಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಟಮನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಫಸ್ಟ್ ಆಕ್ಸಿಜನ್ ಅಟಮನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಯಾವ ಮೀಡಿಯಮ್ ಅಂದಾರ? ಅಸಿಡಿಕ್ ಮೀಡಿಯಮ್ ಅಂದಾರ. ಓಕೆ, ಇಲ್ಲಿ ನೋಡ ಥಿಂಕ್ ಮಾಡಿರಿ, ಹೌ ಮನಿ ಆಕ್ಸಿಜನ್ಸ್ ಆರ್ದೇ ರೀ? 4 ಅದಾವೆ ನೋಡಿ, ಇಲ್ಲಿ 4 ಅದಾವ, ಇಲ್ಲಿ 2 2s 4, ಏನು ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ ಇದು ಬ್ಯಾಲೆನ್ಸ್ ಆಯ್ತಲ್ಲ, ಇದನ್ನ ಆ್ಯಸ್ ಇಟ್ ಈಸ್ ಬರೆದು ಬಿಡ್ಬೇಕಷ್ಟೆ. ಆಯ್ತು, ಇದು ಕ್ಲಿಯರ್ ಆಯ್ತು. ಇಲ್ಲಿ ನೋಡ, ಹೌ ಮನಿ ಆಕ್ಸಿಜನ್ಸ್ ಆರ್ ದೇರ್? 4 ಆಕ್ಸಿಜನ್. ಈ ಕಡೆ ಆಕ್ಸಿಜನ್ ಇಲ್ಲಿ ನೋಡ. ಅವಾಗ ಹೆಂಗೆ ಮಾಡ್ಬೇಕು? 4 ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿಬಿಡ್ಬೇಕು. ಯಾಕಂದ್ರೆ ಯಾವ ಮೀಡಿಯಮ್ ಅಂತ ಹೇಳಿದ್ದೆ ರೀ? ಅಸಿಡಿಕ್ ಮೀಡಿಯಮ್. ಇಲ್ಲಿ ಹೌ ಮನಿ ಆಕ್ಸಿಜನ್? 4 ಆಕ್ಸಿಜನ್, Mn+2, ಯು ಹ್ಯಾವ್ ಟು ಆ್ಯಡ್ 4H2, 4 ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿಬಿಡ್ಬೇಕು ಈ ಸೈಡ್. ಆಯ್ತು, ನೆಕ್ಸ್ಟ್ ಈಗ ಏನಾಯ್ತು? ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಬಟ್ ನಾಟ್ ಎಟ್ ಹೈಡ್ರೋಜನ್ ಬ್ಯಾಲೆನ್ಸ್. ಈಗ ನೆಕ್ಸ್ಟ್ ಲೆವೆಲ್ ಡ್ಯೂಟಿ ಹೌ ಟು ಬ್ಯಾಲೆನ್ಸ್ ನಂಬರ್ ಆಫ್ ಹೈಡ್ರೋಜನ್ ಅಟಮ್. ಓಕೆ, ನಂಬರ್ ಆಫ್ ಹೈಡ್ರೋಜನ್ ಅಟಮನ್ನು ಏನು ಮಾಡ್ಬೇಕು ನೀವು? ಬ್ಯಾಲೆನ್ಸ್ ಮಾಡ್ಬೇಕು. ನಂಬರ್ ಆಫ್ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ಬೇಕಂತ ನೋಡಿ. ಇಲ್ಲಿ ಹೈಡ್ರೋಜನ್ ಐತೆ, ಏನು ಹೈಡ್ರೋಜನ್ ಇಲ್ಲ, ಬಿಡ್ರಿ, ಯಾಕೆ ವರಿ ಮಾಡ್ಕೋತೀರಿ? ಇಲ್ಲ ಆ್ಯಸ್ ಇಟ್ ಈಸ್ ಬರೀಲ್ಲ, ಹಂಗೆ ಹೇಳ್ರಿ ನಡೀತೈತಿ. ಇಲ್ಲಿ 4 2s 8 ಹೈಡ್ರೋಜನ್ಸ್ ಆರ್ ದೇರ್, ಬಟ್ ಇನ್ ದಿಸ್ ಕೇಸ್ ನೋ ಹೈಡ್ರೋಜನ್. ಅವಾಗ ಹೆಂಗೆ ಮಾಡ್ತೀರಿ? MnO4 ಮೈನಸ್ 8H+ ಆ್ಯಡ್ ಮಾಡಿಬಿಡ್ಬೇಕು ರೀ. ಏನು ಆ್ಯಡ್ ಮಾಡ್ಬೇಕಾ? Mn+2 4H2. ನೋಡ, 4 2s 8 ಹೈಡ್ರೋಜನ್ಸ್ ಆರ್ ದೇರ್. ಇನ್ ದಿಸ್ ಕೇಸ್ ನೋ ಹೈಡ್ರೋಜನ್, ದ್ಯಾಟ್ಸ್ ವೈ ಮೇಕ್ ಇಟ್ ಬ್ಯಾಲೆನ್ಸ್ ಎಡಿಷನ್ ಆಫ್ 8H+. ಮುಗೀತು. ಈಗ ಆಯ್ತು ನೋಡಿ, ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಇದನ್ನ ಆ್ಯಸ್ ಇಟ್ ಈಸ್ ಬರೆಯೋರಿದ್ರೆ ಆ್ಯಸ್ ಇಟ್ ಈಸ್ ಬರೀರಪ್ಪ, ನಿಮಗೆ ಸ್ಟೆಪ್ಸ್ ಕ್ಲಿಯರ್ ಬೇಕಾದ್ರೆ, ಇಲ್ಲಾಂದ್ರೆ ಏನು ಪ್ರಾಬ್ಲಮ್. ಮುಗೀತು. ಆಯ್ತು, ಇವೆರಡು ಬ್ಯಾಲೆನ್ಸ್. ನೆಕ್ಸ್ಟ್ ಇವೆಲ್ಲ ಡ್ಯೂಟಿ ಹ್ಯಾವ್ ಟು ಬ್ಯಾಲೆನ್ಸ್ ಚಾರ್ಜ್ ಬ್ಯಾಲೆನ್ಸ್ ಮಾಡ್ಬೇಕು. ಕರೆಕ್ಟ್. ಈಗ ನೋಡ, ಇಲ್ಲಿ ಎಷ್ಟು ಚಾರ್ಜ್ ಇದಾವಪ್ಪ? 2 ಅದಾವೆ ನೋಡಿ. ಇಲ್ಲಿ 2 ಎಲೆಕ್ಟ್ರಾನು, ಇದು 2 ಚಾರ್ಜ್ ಅಂತ ಕರಿತಾರೆ. ಇದಕ್ಕೆ 2 ಎಲೆಕ್ಟ್ರಾನ್ ಅದಾವೆ ನೋಡಿ. ಈ ಕಡೆ 0 ಎಲೆಕ್ಟ್ರಾನ್ ಅದಾವೆ. ಓಕೆ, ಇದನ್ನು ನೋಡ, ಅದಕ್ಕೆ ನಂಬರ್ ಆಫ್ ಎಲೆಕ್ಟ್ರಾನ್ ಈ ಕಡೆ ಕಡಿಮೆದಾಗ ಹೋದಿಲ್ಲೋ, ಈ ಕಡೆ ಆ್ಯಡ್ ಮಾಡಿಬಿಡ್ಬೇಕು ರೀ ಎಲೆಕ್ಟ್ರಾನನ್ನು. C2O4 2 ಮೈನಸ್ ಇಟ್ ಕ್ಯಾನ್ ಗಿವ್ಸ್ CO2 ಎಡಿಷನ್ ಆಫ್ 2 ಎಲೆಕ್ಟ್ರಾನ್. ಆಯ್ತು ನೋಡಿ, ಚಾರ್ಜು ಬ್ಯಾಲೆನ್ಸ್ ಆಯಿತು. 2 ಎಲೆಕ್ಟ್ರಾನ್ ಇದು ಬ್ಯಾಲೆನ್ಸ್ ಆಯ್ತು ಚಾರ್ಜ್. ಇಲ್ಲಿ ಬರೀ ಚಾರ್ಜ್ ಎಷ್ಟು ಚಾರ್ಜ್ ಅಪ್ಪ? ಇದು ಮೈನಸ್ ಐತಿ. ಇಲ್ಲಿ 8H+ ಅದಾವೆ, 8 × H+. ಈಗ 8 - 1 ಮಾಡೋದು ಎಷ್ಟು ಪಾಸಿಟಿವ್ ಚಾರ್ಜ್ ಆಯ್ತು? 7 ಪಾಸಿಟಿವ್ ಚಾರ್ಜ್. ಇಲ್ಲಿ ಈ ಕಡೆ +2 ಚಾರ್ಜ್. ಓಕೆ, ಇಲ್ಲೊಂದು ಟೆಕ್ನಿಕ್ ಹೇಳ್ತೀನಿ, ನೆನಪು ಇಟ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ದಟ್ ಈಸ್ ನಾಟ್ ದೇರ್ ಇನ್ ರೂಲ್. ಓಕೆ, what I shown yesterday notes, that is not there in rules, but you have to remember most important. ಈ ರೀತಿ ಇದ್ದಾಗ ಇಲ್ಲಿ ನೋಡ, ಗುರ್ತಾಯ್ತಿಲ್ಲ ಇದು? ಮತ್ತು 8 × +1 8H+ ಆಯ್ತು. ಇದು ನೆಗೆಟಿವ್ ಐತಿ. 8 - 1 ಮಾಡಿರಿ 7 ಬರ್ತದೆ. ಈ ಕಡೆ 7 ಪಾಸಿಟಿವ್ ಚಾರ್ಜ್ ಆಯ್ತು, ಈ ಕಡೆ +2 ಆಯ್ತು. ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕಲ್ಲ ಚಾರ್ಜ್. ಬ್ಯಾಲೆನ್ಸ್ ಆಗಬೇಕಂತಂದ್ರೆ ಈ ಕಡೆ ಎಲೆಕ್ಟ್ರಾನ್ ಯಾವ ಕಡೆ ಆ್ಯಡ್ ಮಾಡ್ತೀರಿ? more number of positive charge is there, you have to add electron. I repeat, more number of positive charge side you have to add electron. ಯಾವ ಕಡೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಐತಲ್ಲ ಆ ಕಡೆ ಏನು ಮಾಡಿರಿ? ಎಲೆಕ್ಟ್ರಾನನ್ನು ಆ್ಯಡ್ ಮಾಡಿರಿ. ನೀವೆಲ್ಲರೂ ಬರೆದಿಟ್ಕೊಂಡ್ಬಿಡ್ರಿ. ಮೋರ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಈಸ್ ದೇರ್, ದಟ್ ಸೈಡ್ ವಿ ಹ್ಯಾವ್ ಟು ಆ್ಯಡ್ ಎಲೆಕ್ಟ್ರಾನ್. ಓಕೆ, ಇಲ್ಲಿ +7 ಐತಿ, ಇಲ್ಲಿ +2 ಐತಿ. 7 - 2 ಮಾಡ್ಕೊಂಡ್ಬಿಡೋದು ಎಷ್ಟು? 5. ಈ ಕಡೆ 5 ಏನಾಗ್ಯಾವ? 5 ಪಾಸಿಟಿವ್ ಚಾರ್ಜ್ ಹೆಚ್ಚದಾವ, ಹೌದಿಲ್ಲ? ಈ ಕಡೆ ಮೈನಸ್ ಮಾಡಿರ್ತಂದ್ರೆ ಈ ಕಡೆ 5 ಆ್ಯಡ್ ಮಾಡಿಬಿಡ್ರಿ. MnO4 ಮೈನಸ್ 8H+ ಎಡಿಷನ್ ಆಫ್ 5 ಎಲೆಕ್ಟ್ರಾನ್ ಟು ದಿ ಹೈಯರ್ ಪಾಸಿಟಿವ್ ಚಾರ್ಜ್. ಎಡಿಷನ್ ಆಫ್ ಎಲೆಕ್ಟ್ರಾನ್ ಹೈಯರ್ ಪಾಸಿಟಿವ್ ಚಾರ್ಜ್. Mn+2 4H. ನಾ ಯಾಕೆ ಹೇಳತ್ತೇನೆ ಅಂತಂದ್ರೆ ಹುಡುಗರು ಯಾವ ಕಡೆ ಚಾರ್ಜ್ ಆ್ಯಡ್ ಮಾಡ್ಬೇಕು ಅನ್ನೋ ಕನ್ಫ್ಯೂಸ್ ಆಗ್ತದೆ. ಅದಕ್ಕೊಂದು ಟೆಕ್ನಿಕ್ ಐತಿ, ಎಷ್ಟು ಕೇಳ್ದೆ. ಆಕ್ಸಿಡೇಷನ್ ಅಂತಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ ಈ ಕಡೆ ಆ್ಯಡ್ ಮಾಡ್ಬೇಕಾ? ರಿಡಕ್ಷನ್ ಅಂತಂದ್ರೆ ರಿಯಾಕ್ಟೆಂಟ್ ಸೈಡ್ ಆ್ಯಡ್ ಮಾಡ್ಬೇಕಾ? ಬಿಕಾಸ್ ರಿಡಕ್ಷನ್ ಐತೆ, ಹೌದಿಲ್ಲ? ಇಲ್ಲಿ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ. ರಿಡಕ್ಷನ್ ಒಳಗೆ ನಾವು ಯಾವಾಗೂ ರಿಯಾಕ್ಟೆಂಟ್ ಸೈಡೇ ಆ್ಯಡ್ ಮಾಡ್ಬೇಕಲ್ಲ. ರಿಡಕ್ಷನ್ ಮೀನ್ಸ್ ವಾಟ್? ಏನೈತೆ ನೀವು? ಗೇನ್ ಆಫ್ ಆನ್ ಎಲೆಕ್ಟ್ರಾನ್. ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಆನ್ ಎಲೆಕ್ಟ್ರಾನ್ ಮೆಥಡ್. ಆಯ್ತಲ್ಲ? ಆಯ್ತಾ? ಚಾರ್ಜ್ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಚಾರ್ಜ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಏನು ಮಾಡಬೇಕು? ಈಕ್ವಲೈಸ್ ದ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ವಿತ್ ಸುಟೇಬಲ್ ನಂಬರ್, ವಿತ್ ಸುಟೇಬಲ್ ವೇ. ಓಕೆ, ಸುಟೇಬಲ್ ನಂಬರ್ ಸುಟೇಬಲ್ ವೇದಾಗ ಆ್ಯಡ್ ಮಾಡ್ಬೇಕು ನೋಡಿ. ಹೆಂಗೆ ಹೇಳ? ಇಲ್ಲಿ 2 ಎಲೆಕ್ಟ್ರಾನ್ ಅದಾವೆ, ಇಲ್ಲಿ ಎಷ್ಟು ಅದಾವ? 5 ಎಲೆಕ್ಟ್ರಾನ್ ಅದಾವೆ. ಹಿಂಗೆ ಆಗಬಾರ್ದು. ಈ ಕಡೆನೂ 5 ಆಗಬೇಕಾ, ಈ ಕಡೆನೂ 5 ಆಗಬೇಕು, ಅಥವಾ ಈ ಕಡೆನೂ 2 ಆಗಬೇಕಾ, ಈ ಕಡೆನೂ 2 ಆಗಬೇಕು. ಅದಕ್ಕೊಂದು ಟೆಕ್ನಿಕ್ ಹೇಳಿದ್ದೆ, ಸಿಂಪಲ್.
ಈ ನಂಬರನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ಈ ನಂಬರನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ ಅಂತ ಹೇಳಿದ್ದೆ ನೋಡ್ರಿ. ಸಿಂಪಲ್. ಇದಕ್ಕೆ 5ಲೇ ಮಾಡಿಬಿಡ್ರಿ, ಇಲ್ಲೇ ಐತಿ 5 ಈಸಿ. ಇದಕ್ಕೆ 2ಲೇ ಮಾಡಿರಿ, ಮುಗಿದೋಯ್ತು. ಅದಕ್ಕೆ 5ಲೇ ಮಾಡಿ ಈಗ ನೋಡ ಬರೀತೀನಿ ನಾನು 5 ಬರೆದು ಬಿಡ್ರಿ. 5C2O4 2 ಮೈನಸ್ ಇಟ್ ಕ್ಯಾನ್ ಗಿವ್ಸ್ 5 2s 10 CO2. ನೆಕ್ಸ್ಟ್ 5 2s 10 ಎಲೆಕ್ಟ್ರಾನ್. ನೆಕ್ಸ್ಟ್ ಈ ಕಡೆ 2 MnO4 ಮೈನಸ್ 16H ಪ್ಲಸ್ ಎಷ್ಟು 5 2s 10 ಎಲೆಕ್ಟ್ರಾನ್ 2 Mn plus 2 next 8 H2O ಆಯ್ತು ನಾವು. Next after that final you have to add these two equation, add to half, add final ಇದು add to half equation finally we will get. ಓಕೆ, ಎರಡು ಆ್ಯಡ್ ಮಾಡಿಬಿಡ್ರಿ. ಫಸ್ಟ್ ಇದನ್ನ ಬರ್ಕೊಡ್ರಿ, ರಿಡಕ್ಷನ್ ಸೈಡ್ ಬರ್ಕೊಡ್ರಿ. ಫಸ್ಟ್ ಈಸಿ ಆಗ್ತದೆ, ನೀವು ಅದನ್ನ ಬರ್ಕೊಂಡು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ಬರ್ಕೋಬೇಕಂತ ಏನು ರೂಲ್ ಇಲ್ಲ. ಓಕೆ, H ಪ್ಲಸ್ 10 ಎಲೆಕ್ಟ್ರಾನ್ ಇಟ್ ಕ್ಯಾನ್ ಗಿವ್ಸ್ Mn2 ಪ್ಲಸ್ 8 H2. ನೆಕ್ಸ್ಟ್ ಇದನ್ನ ತೊಗೊಳ್ರಿ 5C2O4 2 ಮೈನಸ್ it can gives 10 CO2 10 electron. Either reactant side 10 ಐತಿ, ಇದು product side 10 get cancel. Remaining things as add ಮಾಡಿಬಿಡ್ರಿ. 2 MnO4 minus 5C2O4 minus 16H plus ಮುಗೀತು, ಇಲ್ಲಿ ಪ್ಲಸ್ ಇಲ್ಲಲ್ಲ. ಓಕೆ, it can gives 2 Mn2 plus 10 CO2 8 H2. hence the given equation is balanced. ಹೆಂಗೆ ಬೇಕಾದಂಗೆ ಚೆಕ್ ಮಾಡ್ಕೊಂಬಿಟ್ಟಿರ್ಬೇಕಾದ್ರೆ ನಿಮಗೆ. ಓಕೆ, 8 2s 16 ಹೈಡ್ರೋಜನ್ಸ್ 16H ಪ್ಲಸ್ ಐತಿ. ಓಕೆ, 5 2s 10 ಕಾರ್ಬನ್ 10 ಕಾರ್ಬನ್. ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್, ಚಾರ್ಜ್ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಈ ಟೈಪ್ ಮಾಡ್ಬೇಕು ನೋಡಿ ನೀವು. ಓಕೆ, ಆಯ್ತಲ್ಲ, ಸಿಂಪಲ್ ಅದ. ಈ ರೀತಿ ಎಕ್ಸಾಮ್ದಾಗ ಬರಿಬೇಕು. ಈ ರೀತಿ ಸಪ್ರೇಟ್ ಮಾಡ್ಕೊಂಡ್ರೆ ಹೇಳಿದ್ದೀನಿ ನಿಮಗೆ. ಹಿಂಗೆ ಸಪ್ರೇಟ್ ನೀವು ಸ್ಟೆಪ್ಸ್ನ ಕಡಿಮೆ ಮಾಡ್ಬೋದು. 3 ಮಾರ್ಕ್ಸ್ ಇರ್ತದೆ ಯೂಸ್ವಲಿ, ನೀವು ಸ್ಟೆಪ್ಸ್ ಕಡಿಮೆ ಮಾಡ್ಬೋದು. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ ನಾನು ಸ್ಟೆಪ್ ಇನ್ಕ್ರೀಸ್ ಮಾಡತ್ತೀನಿ. ನೀವು 2 to 3 ಎಕ್ಸಾಂಪಲ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಸ್ಟೆಪ್ಸ್ ರೆಡ್ಯೂಸ್ ಆಗ್ತಾವೆ. ಆಟೋಮೆಟಿಕಲಿ ಏನಾಗ್ತಾವೆ, ಸ್ಟೆಪ್ಸ್ ರೆಡ್ಯೂಸ್ ಆಗೋದು. ಇದು ಮೆಥಡ್, ಇದು ಈಸಿ ಅದ, ಸಿಂಪಲ್ ಹಿಂಗೆ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ದಿಸ್ ಈಸ್ ದ ಎಕ್ಸಾಂಪಲ್ ಟು ಬ್ಯಾಲೆನ್ಸ್ ದ ಇಕ್ವೇಷನ್ ಬೈ ಹಾಫ್ ರಿಯಾಕ್ಷನ್ ಮೆಥಡ್. MnO4 ಮೈನಸ್ ಪ್ಲಸ್ I ಮೈನಸ್. ಓಕೆ, ಇದು I ಮೈನಸ್ಸು MnO2 I2 ಇದಿಷ್ಟದ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಹಾಫ್ ರಿಯಾಕ್ಷನ್ ಮೆಥಡ್. ಯಾವ ಮೀಡಿಯಮ್ದಾಗಪ್ಪ ಇದು? ಬೇಸಿಕ್ ಮೀಡಿಯಮ್ದಾಗ. ಓಕೆ, ಬೇಸಿಕ್ ಮೀಡಿಯಮ್ದಾಗ. ಓಕೆ, ನಾನು ಇಲ್ಲೇ ಸ್ಟೆಪ್ಸ್ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡ, ಇದೆಷ್ಟಾಗ್ತದೆ? 4 2s 8 ಅಂದರೆ ಇದು +7 ಆಗ್ತೈತಿ. ಓಕೆ, ಇದು +7 ಆಗ್ತದೆ, ಇದು +2 ಆಗ್ತದೆ, ಇದು -1 ಆಲ್ರೆಡಿ ಕೊಟ್ಟಾನ, ನೀವು ಬೇಕಾದ್ರೆ ಬರ್ಕೋಬೋದು -1. ಆಮೇಲೆ ಇದು -2 ಆಗ್ತದೆ, ಇದು 0 ಆಗ್ತದೆ. ಈಗ ಗುರುತಾ +7 ಈಸ್ ಕನ್ವರ್ಟೆಡ್ ಇಂಟು +2 ಅಂದರೆ ಏನಿದೆ? ರಿಡಕ್ಷನ್. ಈಗ ನೋಡ -1 to 0, -1 to 0 ಅಂತಂದರೆ ಏನಪ್ಪ ಇದು? ಆಕ್ಸಿಡೇಷನ್. ಆಯಿತಾ? ಆಕ್ಸಿಡೇಷನ್ ರಿಡಕ್ಷನ್ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಓಕೆ, ಸಿಂಪಲ್. ಅಂದರೆ ನೀವು ಇನ್ನೊಂದು ಟೆಕ್ನಿಕ್ಕು ಮಾಡ್ಬೋದು. ದ ನಂಬರ್ ಆಫ್ ಆಕ್ಸಿಜನ್ ಅಟಮ್ ಈಸ್ ಗೋಯಿಂಗ್ ಟು ಡಿಕ್ರೀಸಸ್, ದಿಸ್ ಈಸ್ ಕಾಲ್ಡ್ ವಾಟ್? ರಿಡಕ್ಷನ್. ನಂಬರ್ ಆಫ್ ಆಕ್ಸಿಜನ್ ಅಟಮ್ ಇನ್ಕ್ರೀಸ್ ಆಯಿತು ಅಂದರೆ ದಟ್ ಈಸ್ ಕಾಲ್ಡ್ ವಾಟ್? ಆಕ್ಸಿಡೇಷನ್ ಅಂತ ಕರಿತಾನೆ. ಇನ್ನು ಬೇಸಿಕ್ ಮೀಡಿಯಮ್ ಒಳಗೆ ನೋಡ, ಬೇಸಿಕ್ ಮೀಡಿಯಮ್ ಬೈ ಚಾನ್ಸ್ ಕೊಟ್ಟಿಲ್ಪ ಅಂದ್ರೆ ಅವಾಗ ಹೆಂಗೆ ಮಾಡ್ತೀರಿ? MnO4 ಮೈನಸ್ ಇಸ್ಕೊಂಡು MnO2 ಆಯಿತು ಅಂದರೆ ದಟ್ ಈಸ್ ಬೇಸಿಕ್ ಮೀಡಿಯಮ್. Mn+2 ಆಯಿತು ಅಂದರೆ ದಟ್ ಈಸ್ ಕಾಲ್ಡ್ ಅಸಿಡಿಕ್ ಮೀಡಿಯಮ್. ದಟ್ ಈಸ್ ಟೆಕ್ನಿಕ್. ಓಕೆ, ಇವರ ಡ್ಯೂಟಿ ಫಸ್ಟ್ ಆಕ್ಸಿಡೇಷನ್ ಬರ್ಕೋಬೇಕಾ. ಈ ಕಡೆ ಆಕ್ಸಿಡೇಷನ್ ನಾನು ಸ್ಟೆಪ್ಸ್ ಇಲ್ಲಿ ಕಡಿಮೆ ಮಾಡ್ತೀನಿ. ಇಲ್ಲೊಂದು ಪಾಯಿಂಟ್ ಬರ್ತದೆ ಹೇಳಬೇಕಷ್ಟೆ. ಆಕ್ಸಿಡೇಷನ್ ಹಾಫ್ ರಿಯಾಕ್ಷನ್, reduction of reaction. okay, oxidation half reaction, reduction half. oxidation half reaction ಬರ್ಕೊಂಡ್ಬಿಟ್ರೆ ಏನಾಗ್ತದೆ? I minus it can gives I2. MnO4 minus it can gives MnO2. ಏನು ಬ್ಯಾಲೆನ್ಸ್ ಮಾಡಬೇಕಾ? ಅದರ್ ದ್ಯಾನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಟಮ್ ಬಿಟ್ಟು. ಇಲ್ಲಿ ನೋಡ I2 ಐತಿ, ನಾನು 2I ಬಿಡ್ತೀನಿ ಇಲ್ಲಿ. Mn ಏನೂ ಪ್ರಾಬ್ಲಮ್ ಇಲ್ಲ, ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಬ್ಯಾಲೆನ್ಸ್ ನಂಬರ್ ಆಫ್ ಆಕ್ಸಿಜನ್ ಅಟಮ್. ಇಲ್ಲಂತೂ ಆಕ್ಸಿಜನ್ ಅಟಮ್ ಇಲ್ಲ, ಬಿಟ್ಟು ಬಿಡ್ರಿ, ವರ್ಣೆ ಮಾಡ್ಕೋಬಾರ್ದು, ಬಿಟ್ಟು ಬಿಡ್ಬೇಕು ಅದನ್ನ. ಬ್ಯಾಲೆನ್ಸ್ ಇಲ್ಲಿ ಎಷ್ಟು ಅದಾವ? 4 ಆಕ್ಸಿಜನ್ ಅದಾವ.
ಇಲ್ಲಿ 2 ಆಕ್ಸಿಜನ್ ಅದಾವ, ಈ ಕಡೆ ಎಷ್ಟು ಆಕ್ಸಿಜನ್ ಕಡಿಮೆ ಇದ್ದವಪ್ಪ 2. ಓಕೆ, ಅವಾಗ ಹೆಂಗೆ ಮಾಡ್ತೀರಿ, MnO4 ಮೈನಸ್ MnO2 ಏನು ಆ್ಯಡ್ ಮಾಡ್ಬೇಕು, ಬೇಸಿಕ್ ಮೀಡಿಯಮ್ ಐತಿ 2OH ಮೈನಸ್ ಆ್ಯಡ್ ಮಾಡಿರಿ. ಈ ಕಡೆ 4 ಆಕ್ಸಿಜನ್ 2 ಆಕ್ಸಿಜನ್, ಇನ್ ದಿಸ್ ಕೇಸ್ ದ ನಂಬರ್ ಆಫ್ ಆಕ್ಸಿಜನ್ ಆಟಮ್ ಲೆಸ್. ಯಾವ ಸೈಡ, ಈ ಸೈಡ್. ಎಲ್ಲಿ ಆಕ್ಸಿಜನ್ ನಂಬರ್ ಆಫ್ ಆಟಮ್ ಕಡಿಮೆ ಅದಲ್ಲ ಆ ಕಡೆ 2OH ಮೈನಸ್ ಆ್ಯಡ್ ಮಾಡ್ಬೇಕು. ಯಾಕೆ ಆ್ಯಡ್ ಮಾಡ್ಬೇಕು, ಡ್ಯೂ ಟು ಬೇಸಿಕ್ ಮೀಡಿಯಮ್ ಯು ಹ್ಯಾವ್ ಟು ಆ್ಯಡ್. ಓಕೆ, ನೆಕ್ಸ್ಟ್ ಇದಾಯ್ತು ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಯುವರ್ ಡ್ಯೂಟಿ ಹ್ಯಾವ್ ಟು ಬ್ಯಾಲೆನ್ಸ್ ನಂಬರ್ ಆಫ್ ಹೈಡ್ರೋಜನ್ ಅಟಮ್. ಈಸ್ ದರ್ ಎನಿ ಹೈಡ್ರೋಜನ್ ಅಟಮ್, ನೋ ಪ್ರಾಬ್ಲಮ್, ಲೀವ್ ಇಟ್ ಆ್ಯಸ್ ಇಟ್ ಈಸ್, ಬಿಟ್ಬಿಡ್ರಿ. ಈಗ ಇಲ್ಲಿ ಎಷ್ಟು ಅದಾವ, 2 ಹೈಡ್ರೋಜನ್ ಅಟಮ್ ಅದಾವೆ, ಇಲ್ಲಿ ಹೈಡ್ರೋಜನ್ ಅಟಮ್ ಇಲ್ಲ. ಈಗ ಹೈಡ್ರೋಜನ್ ಅಟಮ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಬೇಕು. ಇಲ್ಲಿ 2OH ಮೈನಸ್ ಐತಿ, ಇಲ್ಲಿ 2OH ಮೈನಸ್ 2 ಹೈಡ್ರೋಜನ್ ಅಂದ್ರೆ ಡೈರೆಕ್ಟ್ 2H2 ಆ್ಯಡ್ ಮಾಡಿಬಿಡ್ರಿ. ಡೈರೆಕ್ಟ್ 2 MnO2 ಪ್ಲಸ್ ಏನು 2OH ಮೈನಸ್ ಇಷ್ಟು ಮಾಡ್ರಿ ಹೇಳ್ತಾನೆ. ಓಕೆ, ಡೈರೆಕ್ಟ್ 2H2. ಈ ಸರ್ 1H2 ಆ್ಯಡ್ ಮಾಡ್ಬೋದಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದಲ್ಲ. ಇಲ್ಲಿ 1H2 ಅಂದರೆ 2 ಹೈಡ್ರೋಜನ್ ಬ್ಯಾಲೆನ್ಸ್ ಆಗ್ತದೆ, ಬಟ್ ಡೋಂಟ್ ಆ್ಯಡ್ 1H2. ಓಕೆ, ಬಿಕಾಸ್ ಸಮ್ ಆಫ್ ದ ರೂಲ್ಸ್ ಆರ್ ದೇರ್. ಇನ್ ದಿಸ್ ಕೇಸ್ 2OH ಮೈನಸ್ ಇಸ್ ದರ್ ಡೈರೆಕ್ಟ್ಲಿ ಹೌ ಟು ಆ್ಯಡ್ 2 ವಾಟರ್ ಮಾಲಿಕ್ಯೂಲ್. 4OH ಮೈನಸ್ ಇಸ್ ದರ್ ಹೌ ಟು ಆ್ಯಡ್ 4 ವಾಟರ್ ಮಾಲಿಕ್ಯೂಲ್. ಓಕೆ, ಇಲ್ಲಿ ಎಷ್ಟು OH ಮೈನಸ್ ಇರ್ತಾವಲ್ಲ ಅಷ್ಟು ಡೈರೆಕ್ಟ್ ಆ್ಯಡ್ ಮಾಡಿಬಿಡ್ರಿ. ಓಕೆ, ಬಟ್ ನೀವು ಈಗ ಹೈಡ್ರೋಜನ್ ಆ್ಯಡ್ ಮಾಡಿದ್ರಿ, ಬಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ ನೋಡಿಲ್ಲಿ. 2 2s 4 ಹೈಡ್ರೋಜನ್ ಆಯ್ತು, ಇಲ್ಲಿ 2 ಹೈಡ್ರೋಜನ್ ಆಯ್ತು, ಮತ್ತು ಈ ಕಡೆ 2 ಹೈಡ್ರೋಜನ್ ಕಡಿಮೆ ಬಂತು ನೋಡ. ಯಾವ ಕಡೆ ಕಡಿಮೆ ಬೀಳ್ತದಲ್ಲ ನಂಬರ್ ಆಫ್ ಹೈಡ್ರೋಜನ್, ಅಗೇನ್ ಯು ಹ್ಯಾವ್ ಟು ಆ್ಯಡ್ 2 moles ಆಫ್ OH ಮೈನಸ್. ಇಲ್ಲಿ ಡಿಫ್ರೆಂಟ್ ಅದ ನೋಡಿ. ಹಲೋ, ಲಿಸನ್ ಕೇರ್ಫುಲಿ. ಓಕೆ, ಇನ್ ದಿಸ್ ಕೇಸ್ ದ ನಂಬರ್ ಆಫ್ ಹೈಡ್ರೋಜನ್ ನಾಟ್ ಎಟ್ ಬ್ಯಾಲೆನ್ಸ್ಡ್. ಓಕೆ, ವೆನ್ ಯು ಹ್ಯಾವ್ ಆ್ಯಡೆಡ್ ವಾಟರ್ ಮಾಲಿಕ್ಯೂಲ್. ಅದಕ್ಕೆ ಇಲ್ಲಿ 2 2s 4 ಹೈಡ್ರೋಜನ್ ಅದಾವ, ಈ ಕಡೆ 2 ಹೈಡ್ರೋಜನ್ ಅದಾವ, ಈ ಕಡೆ ಮತ್ತೆ ಹೈಡ್ರೋಜನ್ ಕಡಿಮೆ ಬಿತ್ತಲ್ಲ, ಈ ಕಡೆ ಮತ್ತು OH ಮೈನಸನ್ನು ಆ್ಯಡ್ ಮಾಡಿರಿ. ಇದೊಂದು ಡಿಫ್ರೆಂಟ್ ಅದ ನೋಡಿ ಬೇಸಿಕ್ ಮೀಡಿಯಮ್ ಒಳಗೆ. ಇದನ್ನೇ ಆ್ಯಸ್ ಇಟ್ ಈಸ್ ಇಲ್ರಿ. ಇಲ್ಲಿ MnO2 ಪ್ಲಸ್ ಇಲ್ಲಿ 2 ಅದ, ನಾ ಇನ್ನೊಂದು 2 ಆ್ಯಡ್ ಮಾಡ್ತಾನೆ, 4OH ಮೈನಸ್ ಆಯ್ತು. ಈಗ ಇಲ್ಲಿ 4OH ಮೈನಸ್ ಆಯ್ತು ನೋಡು. ಓಕೆ, ಈಗ ನಂಬರ್ ಆಫ್ ಹೈಡ್ರೋಜನ್ ಅಟಮ್ ಈಸ್ ಬ್ಯಾಲೆನ್ಸ್ಡ್. ನಂಬರ್ ಆಫ್ ಹೈಡ್ರೋಜನ್ ಅಟಮ್ ಏನಾಯ್ತು, ಈಗ ಬ್ಯಾಲೆನ್ಸ್ ಆಯ್ತು ನೋಡಿ. ಓಕೆ, ಆಯಿತಾ. ಆಕ್ಸಿಜನ್ ಅಟಮ್ ಬ್ಯಾಲೆನ್ಸ್ ಆಗಿರ್ತದೆ ನೋಡಿರಿ. ಇಲ್ಲಿ 4 5 6, ಇಲ್ಲಿ 4 5 6. ನಂಬರ್ ಆಫ್ ಆಕ್ಸಿಜನ್ ಅಟಮ್ ಬ್ಯಾಲೆನ್ಸ್ ಆಗಿರ್ತದೆ, ಬಟ್ ಏನು ಚೇಂಜ್ ಆಗ್ತದೆ ಹೇಳ, ನಂಬರ್ ಆಫ್ ಹೈಡ್ರೋಜನ್ ಚೇಂಜ್ ಆಗಿರ್ತಾವೆ. ಅದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ನೆನಪು ಇಟ್ಕೋಬೇಕು. ಓಕೆ, ನಂಬರ್ ಆಫ್ ಹೈಡ್ರೋಜನು ಚೇಂಜ್ ಆಗಿರ್ತಾವೆ, ಆಕ್ಸಿಜನು ಚೇಂಜ್ ಆಗಿರ್ತಾವೆ. ಯಾಕಂದ್ರೆ ಇಲ್ಲಿ ನೀವು ನಂಬರ್ ಆಫ್ ಹೈಡ್ರೋಜನ್ ಅಟ್ಟ ಬ್ಯಾಲೆನ್ಸ್ ಮಾಡಬೇಕಾಗಿರ್ತೈತಿ ಈ ಪಾಯಿಂಟ್ ಒಳಗೆ, ಬಟ್ ಆಕ್ಸಿಜನು ಆ್ಯಡ್ ಮಾಡತ್ತಾರೆ ನೋಡ, ಅಲ್ಲಿ ಪ್ರಾಬ್ಲಮ್ ಆಗ್ತೈತಿ. ಅಲ್ಲಿ ಏನಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಓಕೆ, ದ್ಯಾಟ್ಸ್ ವೈ ಅದಕ್ಕೆ ಎಷ್ಟು ಆ್ಯಡ್ ಮಾಡೋಂಗಿಲ್ಲ. ಇಲ್ಲಿ ಎಷ್ಟು ಮೋಲ್ ಅದಲ್ಲ ಅಷ್ಟು ಮೋಲ್ ಆ್ಯಡ್ ಮಾಡಿ ಬಿಡಬೇಕಷ್ಟೆ. ಓಕೆ, ನೆಕ್ಸ್ಟ್ ಮುಗಿತಾ. ಇವೆರಡು ರಿಯಾಕ್ಷನ್ ಆಯಿತಾ. ಇವೆರಡು ರಿಯಾಕ್ಷನ್ನ ಈಗ ನೋಡಿ, ಇದಂತೂ ಸ್ಟೆಪ್ ಆ್ಯಸ್ ಇಟ್ ಈಸ್, ಏನೂ ಚೇಂಜಸ್ ಆಗಿಲ್ಲ. ಓಕೆ, ಈಗ ನೋಡ, ನಾ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್, ಏನು ಇಂಪಾರ್ಟೆಂಟ್ ಪಾಯಿಂಟ್ ಸ್ಕಿಪ್ ಆಯ್ತು ಹೇಳಿ, ನಮ್ಮಲ್ಲಿ ಇಲ್ಲಿ ಚಾರ್ಜ್ ಸ್ಕಿಪ್ ಆಯ್ತು. ನಾವು ಸ್ಕಿಪ್ ಆಗಿಲ್ಲ, ಬಟ್ ಇಲ್ಲಿ ಮಾಡಿದ್ರೆ ನಡೀತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೋಡ, ಹೌ ಮನಿ ನೆಗೆಟಿವ್ ಚಾರ್ಜ್ ಆರ್ ದೇರ್ ಇನ್ ದಿಸ್ ಕೇಸ್, -2 ನೆಗೆಟಿವ್ ಆಯ್ತು. ಈ ಕಡೆ ಏನದ 0 ಅದ, ಅಂದರೆ ಈ ಕಡೆ ಆ್ಯಡ್ ಮಾಡಿದ್ರೆ ನಡೀತದಲ್ಲ 2I ಮೈನಸ್, ಇಟ್ ಕ್ಯಾನ್ ಗಿವ್ಸ್ I2 ಎಡಿಷನ್ ಆಫ್ 2 ಎಲೆಕ್ಟ್ರಾನ್. ಈ ಕಡೆ ಎಡಿಷನ್ ಆಫ್ 2 ಎಲೆಕ್ಟ್ರಾನ್. ನೆಕ್ಸ್ಟ್ ಈ ಕಡೆ ಚಾರ್ಜ್ ನೋಡ, ಎಷ್ಟು ಚಾರ್ಜ್ ಇದಾವ, -1 ಚಾರ್ಜ್ ಐತಿ. ಈ ಕಡೆ ಏನದ -1 ಐತಿ. ಈ ಕಡೆ ಎಷ್ಟದ -4 ಅದ. ಓಕೆ, ಈ ಕಡೆ ಏನದಾವ ಚಾರ್ಜ್ ಕಡಿಮೆ ಅದಾವೆ. ಚಾರ್ಜ್ ಯಾವ ಕಡೆ ಕಡಿಮೆ ಅದಾವಲ್ಲ ಆ ಕಡೆ ಏನು ಮಾಡಬೇಕು, ಎಲೆಕ್ಟ್ರಾನನ್ನು ಆ್ಯಡ್ ಮಾಡಬೇಕು. ಎಷ್ಟು ಚಾರ್ಜ್ ಕಡಿಮೆ ಅದಾವಪ್ಪ, ಇಲ್ಲಿ 4 ಅದ, ಇಲ್ಲಿ 1 ಅದ. 4 - 1 ಅಂತ 3 ಆ್ಯಡ್ ಮಾಡಿಬಿಡ್ರಿ. MnO4 ಮೈನಸ್ 2H2O ಎಡಿಷನ್ ಆಫ್ 3 ಎಲೆಕ್ಟ್ರಾನ್, ಇಟ್ ಕ್ಯಾನ್ ಗಿವ್ಸ್ MnO2 4OH ಮೈನಸ್. ನಾವು ಚಾರ್ಜ್ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಓಕೆ, ಇಲ್ಲಿ ನೋಡ ಟೆಕ್ನಿಕ್. ಇಲ್ಲಿ ಹೌ ಮನಿ ಎಲೆಕ್ಟ್ರಾನ್ಸ್ 2, ಇನ್ ದಿಸ್ ಕೇಸ್ ಹೌ ಮನಿ ಎಲೆಕ್ಟ್ರಾನ್ಸ್ 3. ಇಲ್ಲಿ 3 ಐತಿ, ಇಲ್ಲಿ 2 ಐತಿ. ಇದು ಬ್ಯಾಲೆನ್ಸ್ ಆಗಿಲ್ಲ ಅಂದಂಗೆ ಐತೆ. ಇದನ್ನು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಟೆಕ್ನಿಕ್ ಹೇಳಿದೆಯಲ್ಲ, 3 ಇದ್ದದ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ, ಈ 2 ಇದ್ದದ ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. 3 ಮಲ್ಟಿಪ್ಲೈ ಮಾಡಿರಿ ಎಷ್ಟಾಯ್ತು ನೋಡಪ್ಪ, 3 2s 6I ಮೈನಸ್, ಇಟ್ ಕ್ಯಾನ್ ಯೂಸ್ 3I2, ಇದು 6I ಮೈನಸ್. ಓಕೆ, ಇದಕ್ಕೆ ನೆಕ್ಸ್ಟ್ MnO4 ಮೈನಸ್ 2 2s 4H2O, 3 2s 6, MnO2 ಎಷ್ಟು 2, ನೆಕ್ಸ್ಟ್ 8OH ಮೈನಸ್. ನೆಕ್ಸ್ಟ್ ಆ್ಯಡ್ ಮಾಡಿಬಿಟ್ರಿ ಎರಡು, ಆ್ಯಡ್ ದೀಸ್ ಟು ಹಾಫ್ ರಿಯಾಕ್ಷನ್.
4H2O 6 electron, it can gives MnO2 8 OH minus. Next 6I minus 3I2. Next one is what? 6 electron. Idu get cancel aita 2Mn minus 4H2O naditೈತಿ ಇದನ್ನು ಬರೋದ್ರೆ 6I minus it can gives MnO2 3I2 8 OH minus. Okay. Hence given equation is what? Balance. ಈ given equation ಏನಾಗಿರ್ತೈತಿ ಈಗ ಬ್ಯಾಲೆನ್ಸ್ ಆಗಿರ್ತದೆ. ನೀವು ಯಾವಾಗ ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್. ಓಕೆ, ಅಪ್ ಟು ದಿಸ್ ರಿಡಾಕ್ಸ್ ರಿಯಾಕ್ಷನ್ ಟಾಪಿಕ್ ಈಸ್ ಕಂಪ್ಲೀಟೆಡ್. ಇಲ್ಲಿಗೆ ರಿಡಾಕ್ಸ್ ರಿಯಾಕ್ಷನ್ ಮುಗೀತಾ. ಓಕೆ, ನೀವು ಮತ್ತು ವೆರೈಟಿ ಎಕ್ಸಾಂಪಲ್ ಸಾಲ್ವ್ ಮಾಡಿರಿ. ಯಾವುದಾರ ಎಕ್ಸಾಂಪಲ್ ಕಾಂಪ್ಲಿಕೇಟೆಡ್ ಇತ್ತಂದ್ರೆ ನಂಗೆ ಹೇಳ್ರಿ. ಓಕೆ, ಐ ವಿಲ್ ಸಾಲ್ವ್ ದ್ಯಾಟ್ ಎಕ್ಸಾಂಪಲ್. ಓಕೆ, ಯಾವ್ದು ಬೇಕಾದ್ರೆ ಹೇಳ್ಬೋದು. ಬಟ್ ಒಂದು ನೆನಪನ್ನ ಇಟ್ಕೋಬೇಕು, ಇಂಪಾರ್ಟೆಂಟ್ ಅಂದ್ರೆ ಇದೆ ನೋಡ ಇದ್ರೊಳಗೆ. ನೀವು ಏನು ವಾಟರ್ ಮಾಲಿಕ್ಯೂಲ್ ಆ್ಯಡ್ ಮಾಡಿರ್ತೀರಲ್ಲ, ಇಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಆಟಮ್ ಚೇಂಜ್ ಆಗ್ತದೆ. ಮತ್ತು ಅಗೇನ್ ನೀವು OH ಮೈನಸ್ ಆ್ಯಡ್ ಮಾಡಬೇಕು ನೋಡಿ. ಇದೊಂದು ಸ್ವಲ್ಪ ನೆನಪನ್ನ ಇಟ್ಕೊಂಡ್ಬಿಡ್ಬೇಕು. ಓಕೆ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.